ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ವಿಜ್ಞಾನ LBA ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಒಂದು ಪಾಠದ ಒಂದು ಅಂಕದ ಪ್ರಶ್ನೆಗಳನ್ನು ಚರ್ಚಿಸೋಣ. ಮೊದಲನೇ ಪ್ರಶ್ನೆ, ಸಸ್ಯಗಳು ಬೇರು ಮತ್ತು ಚಿಗುರುಗಳಲ್ಲಿ ಬೆಳವಣಿಗೆ ತರಲು ಅಗತ್ಯವಾದ ಅನುವರ್ತನೆಗಳು ಯಾವುವು? ಸಸ್ಯದ ಬೇರುಗಳಲ್ಲಿ ಬೆಳವಣಿಗೆ ಆಗಬೇಕಾದ್ರೆ ಸಸ್ಯದ ಬೇರುಗಳು ನೀರಿನ ಕಡೆಗೆ ಚಲನೆಯನ್ನು ಮಾಡುತ್ತವೆ. ಅದನ್ನು ನಾವು ಜಲಾನುವರ್ತನೆ ಅಂತ ಕರಿತೀವಿ. ಅದೇ ರೀತಿ ಚಿಗುರುಗಳಲ್ಲಿ ಬೆಳವಣಿಗೆ ಆಗಬೇಕಾದ್ರೆ ಬೆಳಕಿನ ಕಡೆಗೆ ಇದು ಬೆಳವಣಿಗೆ ಆಗುತ್ತದೆ. ಅದಕ್ಕೆ ದ್ವಿತೀಯ ಅನುವರ್ತನೆ ಅಂತ ಕರಿತೀವಿ. ಪ್ರಶ್ನೆ 29, ಗುರುತ್ವ ಅನುವರ್ತನೆ ಎಂದರೇನು? ಗುರುತ್ವ ಅನುವರ್ತನೆ ಎರಡು ರೀತಿ ಬರ್ತಾವೆ. ಒಂದು ಧನ ಗುರುತ್ವ ಅನುವರ್ತನೆ, ಇನ್ನೊಂದು ಋಣ ಗುರುತ್ವ ಅನುವರ್ತನೆ. ಸಸ್ಯದ ಕಾಂಡವು ಗುರುತ್ವದ ವಿರುದ್ಧ ದಿಕ್ಕಿನಲ್ಲಿ ಬೆಳವಣಿಗೆ ಆಗುವುದು ಧನ ಗುರುತ್ವ ಅನುವರ್ತನೆ. ಸಸ್ಯದ ಬೇರುಗಳು ಗುರುತ್ವದ ಕಡೆಗೆ ಸಸ್ಯದ ಕಾಂಡವು ಗುರುತ್ವದ ವಿರುದ್ಧ ದಿಕ್ಕಿನಲ್ಲಿ ಬೆಳವಣಿಗೆ ಆಗುವುದು ಕಾಂಡದ ಬೆಳವಣಿಗೆ ಋಣ ಗುರುತ್ವ ಅನುವರ್ತನೆ. ಸಸ್ಯದ ಬೇರುಗಳು ಗುರುತ್ವದ ಕಡೆಗೆ ಬೆಳವಣಿಗೆ ಆಗುವುದು ಅದು ಧನ ಗುರುತ್ವ ಅನುವರ್ತನೆ. ನರಕೋಶ ಎಂದರೇನು? ನೆಕ್ಸ್ಟ್ ಕ್ವಶನ್ 30, ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವನ್ನು ನರಕೋಶ ಅಂತ ಕರಿತೀವಿ. ಪ್ರಶ್ನೆ 31, ಯಾವ ಹಾರ್ಮೋನ್ ಸಸ್ಯಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ? ಅಬ್ಸಿಸಿಕ್ ಆಮ್ಲ, ಕೆಲವೊಂದು ಕಡೆ ಇಥಿಲೀನ್ ಅಂತ ಕೊಡ್ತಾರೆ, ಅದು ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ. ಪರಾವರ್ತಿತ ಪ್ರಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ. ನಿಸರ್ಗದಲ್ಲಿ ಆಗುವ ಹಠಾತ್ ಕ್ರಿಯೆಗಳನ್ನು ಪರಾವರ್ತಿತ ಕ್ರಿಯೆಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಬಿಸಿಯನ್ನು ಹತ್ತಿದಾಗ ನಾವು ಕೈಯನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು. ಸಸ್ಯಗಳಲ್ಲಿ ರಾಸಾಯನಿಕ ಸಹಭಾಗಿತ್ವ ಹೇಗೆ ಉಂಟಾಗುತ್ತದೆ? ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯಾಗಬೇಕಾದರೆ ಪರಾಗರೇಣುಗಳು ಪರಾಗಕೋಶದಿಂದ ಅಂಡಾಶಯಕ್ಕೆ ವರ್ಗಾವಣೆಯಾಗುವುದು ಅದು ರಾಸಾಯನಿಕ ಅನುವರ್ತನೆಗೆ ಉದಾಹರಣೆ. ರಾಸಾಯನಿಕ ಸಹಭಾಗಿತ್ವ ಸಸ್ಯಗಳಲ್ಲಿ ಇರುವಂತಹ ರಾಸಾಯನಿಕಗಳು ಅವು ನಿಸರ್ಗದಲ್ಲಿ ಆಗುವ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ಕೊಡುತ್ತವೆ. ಉದಾಹರಣೆಗೆ ಸಸ್ಯದ ಕಾಂಡದ ಬೆಳವಣಿಗೆ, ಬೇರಿನ ಬೆಳವಣಿಗೆ, ಬೆಳಕಿನ ಕಡೆಗೆ ಚಲನೆ, ಈ ರೀತಿ. ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದನೆಗೆ ಅಗತ್ಯವಾದ ಖನಿಜವನ್ನು ಹೆಸರಿಸಿ. ಥೈರಾಕ್ಸಿನ್. ಪ್ರಶ್ನೆ ಸಂಖ್ಯೆ 34, ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದನೆಗೆ ಅಗತ್ಯವಾದ ಖನಿಜವನ್ನು ಹೆಸರಿಸಿ. ಥೈರಾಕ್ಸಿನ್ ಹಾರ್ಮೋನ್ ಉಪ್ಪಿನಲ್ಲಿರುವಂತಹ ಅಯೋಡಿನ್ ಇದ್ದಾಗ ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದನೆ ಆಗುತ್ತದೆ. ಆ ಖನಿಜದ ಹೆಸರು ಅಯೋಡಿನ್. ನೆಕ್ಸ್ಟ್ ಕ್ವಶನ್, ಸಸ್ಯಗಳಲ್ಲಿ ಅಬ್ಸಿಸಿಕ್ ಆಮ್ಲದ ಪಾತ್ರವೇನು? ಸಸ್ಯದಲ್ಲಿ ಬೆಳವಣಿಗೆಯನ್ನು ಕುಂಠಿತಗೊಳಿಸುವುದು ಅಬ್ಸಿಸಿಕ್ ಆಮ್ಲ. ಅಂತರ್ಸ್ರಾವಕ ಗ್ರಂಥಿ ಮೇದೋಜೀರಕ ಗ್ರಂಥಿಯ ಕಾರ್ಯವೇನು? ಮೇದೋಜೀರಕ ಗ್ರಂಥಿಯು ನಮ್ಮ ದೇಹದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ನೆಕ್ಸ್ಟ್ ಕ್ವಶನ್, ಸ್ನಾಯು ಜೀವಕೋಶಗಳು ನರಾವಯಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತವೆ? ನಮ್ಮ ದೇಹದಲ್ಲಿರುವಂತಹ ನರಕೋಶಗಳು ಗ್ರಾಹಕಗಳಿಂದ ಡೆಂಡ್ರೈಟ್ದಿಂದ ಕೋಶಕಾಯ, ಕೋಶಕಾಯದಿಂದ ಆಕ್ಸಾನ್ದಿಂದ ಈ ರೀತಿ ನರಾವೇಗಗಳು ಸ್ನಾಯು ಜೀವಕೋಶಗಳಿಗೆ ಪ್ರತಿಕ್ರಿಯಿಸುತ್ತವೆ. ಪ್ರಶ್ನೆ ಸಂಖ್ಯೆ 38, ಐಚ್ಛಿಕ ಕ್ರಿಯೆಯ ಅರ್ಥವೇನು? ನಮ್ಮ ನಿಯಂತ್ರಣಕ್ಕೆ ಒಳಪಟ್ಟಿರುವ ಕ್ರಿಯೆಗಳನ್ನು ಐಚ್ಛಿಕ ಕ್ರಿಯೆಗಳು ಎಂದು ಕರೆಯುತ್ತೇವೆ. ಅನೈಚ್ಛಿಕ ಕ್ರಿಯೆಗಳು ಎಂದರೇನು? ನಮ್ಮ ನಿಯಂತ್ರಣಕ್ಕೆ ಒಳಪಡದೇ ಇರುವಂತಹ ಕ್ರಿಯೆಗಳನ್ನು ಅನೈಚ್ಛಿಕ ಕ್ರಿಯೆಗಳು ಅಂತ ಕರಿತೀವಿ. ಐಚ್ಛಿಕ ಕ್ರಿಯೆ ಅಂದರೆ ನಮ್ಮ ನಿಯಂತ್ರಣಕ್ಕೆ ಒಳಪಡುವ. ಉದಾಹರಣೆಗೆ ಬರೆಯುವುದು, ಓಡುವುದು, ನಡೆಯುವುದು ಇವು. ಅನೈಚ್ಛಿಕ ಕ್ರಿಯೆಗಳು ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ. ಉದಾಹರಣೆಗೆ ಹೃದಯ ಬಡಿತ, ಕಣ್ಣಿನ ಪಾಪೆಯ ಚಲನೆ, ರಕ್ತದ ಚಲನೆ ಇವು. ನೆಕ್ಸ್ಟ್ ಕ್ವಶನ್, ಮಾನವನ ಮೆದುಳಿನ ಐಚ್ಛಿಕ ಮತ್ತು ಅನೈಚ್ಛಿಕ ಕ್ರಿಯೆ ನಿಯಂತ್ರಿಸಲ್ಪಡುವ ಭಾಗಗಳನ್ನು ಹೆಸರಿಸಿ. ಮಧ್ಯದ ಮೆದುಳು ಮತ್ತು ಹಿಮ್ಮೆದುಳು. ನಮ್ಮ ದೇಹದಲ್ಲಿ ಗ್ರಾಹಕದ ಪಾತ್ರವೇನು? ಗ್ರಾಹಕದ ಪಾತ್ರ ದೇಹದಲ್ಲಿ
ಉದಾಹರಣೆಗೆ ಡೆಂಡ್ರೈಟ್ ಅಂತ ಕರಿತೀವಿ. ಅಲ್ಲಿ ಗ್ರಾಹಕಗಳಲ್ಲಿ ವಿದ್ಯುತ್ ಆವೇಗಗಳು ರಾಸಾಯನಿಕ ಆವೇಗಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಪ್ರಶ್ನೆ 42. ಬೆಳವಣಿಗೆಯನ್ನು ಉತ್ತೇಜಿಸುವ ಹಾರ್ಮೋನ್. ಬೆಳವಣಿಗೆಯನ್ನು ಉತ್ತೇಜಿಸುವ ಸಸ್ಯ ಹಾರ್ಮೋನ್. ಬೆಳವಣಿಗೆಯನ್ನು ಉತ್ತೇಜಿಸುವ ಸಸ್ಯ ಹಾರ್ಮೋನ್ ಜಿಬ್ಬರ್ಲಿನ್. ನಡಿಗೆ ಮತ್ತು ಪರಾವರ್ತಿತ ಪ್ರಕ್ರಿಯೆಗಳ ನಡುವಿನ ವ್ಯತ್ಯಾಸ. ನಡಿಗೆಯು ಐಚ್ಛಿಕ ಕ್ರಿಯೆ, ನಮ್ಮ ನಿಯಂತ್ರಣದಲ್ಲಿ ಇರುತ್ತದೆ. ಪರಾವರ್ತಿತ ಕ್ರಿಯೆಯು ಅನೈಚ್ಛಿಕ ಕ್ರಿಯೆಗಳು, ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ, ಹಠಾತ್ ಕ್ರಿಯೆಗಳು. ಪ್ರಶ್ನೆ ಸಂಖ್ಯೆ 44. ಮೆದುಳಿನ ಯಾವ ಭಾಗವು ದೇಹದ ಭಂಗಿ ಮತ್ತು ಸಮತೋಲನವನ್ನು ನಿರ್ವಹಿಸುತ್ತದೆ? ಅದು ಅನುಮಸ್ತಿಷ್ಕ. ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನು ಬೆರಳಿನಿಂದ ಸ್ಪರ್ಶಿಸಿದಾಗ ಎಲೆಗಳು ಮಡಚುವಿಕೆ ಅನುವರ್ತನೆ ಏಕೆ? ಮುಟ್ಟಿದರೆ ಮುನಿಯ ಸಸ್ಯದ ಎಲೆಗಳನ್ನು ಬೆರಳಿನಿಂದ ಸ್ಪರ್ಶಿಸಿದಾಗ ಎಲೆಗಳ ಮಡಚುವಿಕೆ ಅನುವರ್ತನೆಯಲ್ಲ. ಏಕೆಂದರೆ ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಎಲೆಗಳಲ್ಲಿರುವಂತಹ ನೀರಿನ ವ್ಯತ್ಯಾಸದಿಂದ ಎಲೆಗಳು ಮಡಚುತ್ತವೆ. ಅದರಿಂದ ಬೆಳವಣಿಗೆ ಆಗುವುದಿಲ್ಲ. ಬೆಳವಣಿಗೆಯಿಂದ ಆಗುವಂತಹ ಬದಲಾವಣೆಗಳನ್ನು ನಾವು ಅನುವರ್ತನೆ ಅಂತ ಕರಿತೀವಿ. ಅದು ಬೆಳವಣಿಗೆ ಆಧಾರಿತ ಬದಲಾವಣೆ ಅಲ್ಲ, ಆದ್ದರಿಂದ ಅದು ಅನುವರ್ತನೆ ಅಲ್ಲ.